ನಮಸ್ಕಾರ. ಇತ್ತೀಚೆಗೆ ಇಂಡಿಯನ್ ಸಿನಿಮಾದಲ್ಲಿ ಒಂದು ದೊಡ್ಡ ಸುದ್ದಿ ಬಂತು. ಆದ್ರೆ ಆ ಸುದ್ದಿ ಜೊತೆಗೆ ಒಬ್ಬ ಸೂಪರ್ ಸ್ಟಾರ್ನ ಸಕ್ಸಸ್ ಸೀಕ್ರೆಟ್ ಕೂಡ ಹೊರಬಂತು. ಅದುವೇ ಪ್ರೊಫೆಷನಲ್ ಫೋಕಸ್. ಬನ್ನಿ ಇವೆರಡನ್ನೂ ಒಟ್ಟಿಗೆ ನೋಡೋಣ. ಒಬ್ಬ ಸೂಪರ್ ಸ್ಟಾರ್ ತಮ್ಮ ಕೆಲಸದ ಮೇಲೆ ಅಷ್ಟೊಂದು ಫೋಕಸ್ ಹೇಗಿಡೋಕೆ ಸಾಧ್ಯ? ಅದರಲ್ಲೂ ಈ ಫೋನ್ ನೋಟಿಫಿಕೇಶನ್ ಯುಗದಲ್ಲಿ ಇದು ಸಾಧ್ಯನಾ? ಅಂದ್ರೆ ಉತ್ತರ ಹೌದು. ಅಂಡ್ ಆ ಸೀಕ್ರೆಟ್ ನಾವು ಅನ್ಕೊಂಡಿದ್ದಕ್ಕಿಂತ ಸಿಂಪಲ್ ಆಗಿದೆ. ಅದನ್ನ ರಿವೀಲ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಸ್ವತಃ ಒಬ್ಬ ಲೆಜೆಂಡರಿ ಡೈರೆಕ್ಟರ್. ಸರಿ, ಹಾಗಿದ್ರೆ ಬನ್ನಿ ನೇರವಾಗಿ ವಿಷಯಕ್ಕೆ ಬರೋಣ. ಈ ಇಡೀ ಕಥೆ ಶುರುವಾಗೋದೇ ನಮ್ಮ ದೇಶದ ಅತ್ಯಂತ ಸಕ್ಸಸ್ಫುಲ್ ಡೈರೆಕ್ಟರ್ಗಳಲ್ಲಿ ಒಬ್ಬರಾದ ಎಸ್ ರಾಜಮೌಳಿ ಅವರಿಂದ. ಅವರು ತಮ್ಮ ನೆಕ್ಸ್ಟ್ ಸಿನಿಮಾದ ಹೀರೋ ಬಗ್ಗೆ ಹೇಳಿದ ಒಂದು ಮಾತಿದ್ಯಲ್ಲ, ಅದು ಈಗ ಎಲ್ಲೆಡೆ ಸಖತ್ ಚರ್ಚೆಯಲ್ಲಿದೆ. ಜಾಗ ಹೈದರಾಬಾದ್ನ ರಾಮೋಜಿ ಫಿಲ್ಮ್ ಸಿಟಿ. ಸ್ಟೇಜ್ ಮೇಲೆ ರಾಮೋಜಿ ಅವರು ನಿಂತಿದ್ದಾರೆ. ಅವರು ತಮ್ಮ ಮುಂದಿನ ಚಿತ್ರದ ಹೀರೋ ಮಹೇಶ್ ಬಾಬು ಅವರ ಬಗ್ಗೆ ಒಂದು ವಿಶೇಷ ಗುಣವನ್ನ ಶೇರ್ ಮಾಡ್ಕೊಳ್ತಾರೆ. ಆದ್ರೆ ಕೇಳಿ, ಅದು ಕೇವಲ ಒಂದು ಹೊಗಳಿಕೆ ಆಗಿರ್ಲಿಲ್ಲ, ಅದು ನಮ್ಮೆಲ್ರಿಗೂ ಕಲೀಲಿಕ್ಕೆ ಒಂದು ದೊಡ್ಡ ಪಾಠವಾಗಿತ್ತು. ರಾಜಮೌಳಿ ಅವರು ಹೇಳಿದ ಆ ಒಂದು ಮಾತು ಕೇಳಿ. ಮಹೇಶ್ ಬಾಬು ಆಫೀಸ್ಗೆ ಅಥವಾ ಶೂಟಿಂಗ್ಗೆ ಬಂದಾಗ ಅವರು ತಮ್ಮ ಸೆಲ್ ಫೋನನ್ನು ಮುಟ್ಟದಿಲ್ಲ. ಜಸ್ಟ್ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ಇವತ್ತಿನ ದಿನಗಳಲ್ಲಿ ಇದು ಎಂತಹ ಅಪರೂಪದ ಶಿಸ್ತು ಅಲ್ವಾ? ಈ ಒಂದೇ ಒಂದು ವಾಕ್ಯ ಅವರ ಕೆಲ್ಸದ ಮೇಲಿರೋ ಡೆಡಿಕೇಶನ್ ಏನು ಅಂತ ಕ್ಲಿಯರ್ ಆಗಿ ಹೇಳ್ಬಿಡುತ್ತೆ. ಹಾಗಾದ್ರೆ ಈ ಶಿಸ್ತು ಅಂದ್ರೆ ಬರೀ ಫೋನ್ ಬಳಸ್ದೇ ಇರೋದಾ? ಖಂಡಿತ ಇಲ್ಲ. ಇದ್ರ ಆಳ ಕೇಳಿದಾಗ ಕಂಪ್ಲೀಟ್ ಫೋಕಸ್ನ ನಿಜವಾದ ಪವರ್ ಏನು ಅಂತ ನಮಗೆ ಅರ್ಥ ಆಗುತ್ತೆ. ಬನ್ನಿ ಇದರ ಎಫೆಕ್ಟ್ ಹೇಗಿರುತ್ತೆ ಅಂತ ನೋಡೋಣ. 8. ಜಸ್ಟ್ ಈ ಒಂದು ನಂಬರ್ ಇದೇ ಎಲ್ಲವನ್ನೂ ಹೇಳುತ್ತೆ. ಇದು ಏನೋ ಒಂದು ಗಂಟೆ 2 ಗಂಟೆಯ ವಿಷಯ ಅಲ್ಲ. ದಿನಕ್ಕೆ ಪೂರ್ತಿ 8 ಗಂಟೆಗಳ ಕಾಲ ಅವರು ತಮ್ಮ ಫೋನಿಂದ ದೂರ ಇರ್ತಾರೆ. ಅಂದ್ರೆ ವರ್ಕಿಂಗ್ ಅವರ್ಸ್ನಲ್ಲಿ ಬೇರೆ ಯಾವುದೇ ಡಿಸ್ಟ್ರಾಕ್ಷನ್ಗೆ ಚಾನ್ಸೇ ಇಲ್ಲ. ಇದು ಸಾಮಾನ್ಯ ಶಿಸ್ತಲ್ಲ, ಇದೊಂದು ರೀತಿ ತಪಸ್ಸಿದ್ದ ಹಾಗೆ. ಹಾಗಾಗಿ ಇಲ್ಲಿ ಅತೀ ಮುಖ್ಯವಾದ ಪಾಯಿಂಟ್ ಏನಂದ್ರೆ, ಅವರ ದಿನದ ಕೆಲಸ ಪೂರ್ತಿಯಾಗಿ ಮುಗಿಯೋವರೆಗೂ ಅವರು ತಮ್ಮ ಫೋನ್ ಚೆಕ್ ಮಾಡೋದೇ ಇಲ್ಲ. ಕೆಲಸ ಮುಗಿಸಿ ಮನೆಗೆ ಹೋದ ಮೇಲಷ್ಟೇ ಅವರು ತಮ್ಮ ಪರ್ಸನಲ್ ವರ್ಲ್ಡ್ಗೆ ವಾಪಸ್ ಬರೋದು. ಈ ಮಟ್ಟದ ಕಮಿಟ್ಮೆಂಟ್ ಇದೆಯಲ್ಲ, ಅದೇ ಅವರನ್ನ ಬೇರೆಯವರಿಂದ ಸ್ಪೆಷಲ್ ಆಗಿ ನಿಲ್ಲಿಸೋದು. ಸರಿ, ಇಷ್ಟೆಲ್ಲ ಅದ್ಭುತ ಶಿಸ್ತಿನ ಬಗ್ಗೆ ರಾಜಮೌಳಿಯವರು ಮಾತಾಡಿದ್ದಕ್ಕೆ ಕಾರಣವಾದ್ರೂ ಏನು? ಯಾಕಂದ್ರೆ ಈ ಮಾತುಗಳನ್ನೆಲ್ಲ ಅವ್ರು ಹೇಳಿದ್ದು ತಮ್ಮ ಬಹು ನಿರೀಕ್ಷಿತ ಮುಂದಿನ ಸಿನಿಮಾದ ಅನೌನ್ಸ್ಮೆಂಟ್ ಟೈಮಲ್ಲಿ. ಹಾಗಾದ್ರೆ ಆ ಸಿನಿಮಾ ಬಗ್ಗೆ ಈಗ ನಮ್ಗೆ ಗೊತ್ತಾಗಿರೋ ಫಸ್ಟ್ ಡೀಟೇಲ್ಸ್ ಏನು ನೋಡೋಣ ಬನ್ನಿ. ಹೌದು, ಅಂತಹ ಒಂದು ಅದ್ಭುತ ಶಿಸ್ತಿನ ಫೌಂಡೇಶನ್ ಮೇಲೆ ಕಟ್ಲಾಗ್ತಿರೋ ರಾಜಮೌಳಿ ಮತ್ತು ಮಹೇಶ್ ಬಾಬು ಕಾಂಬಿನೇಷನ್ನ ಆ ಗ್ರ್ಯಾಂಡ್ ಸಿನಿಮಾಗೆ ವಾರಣಾಸಿ ಅಂತ ಅಧಿಕೃತವಾಗಿ ಹೆಸರಿಡಲಾಗಿದೆ. ಇದು ಕೇವಲ ಒಂದು ಸಿನಿಮಾ ಅಲ್ಲ, ಇದೊಂದು ಮಹಾಕಾವ್ಯ ಆಗೋ ಎಲ್ಲಾ ಲಕ್ಷಣಗಳು ಈಗ್ಲೇ ಕಾಣಿಸ್ತಿವೆ. ರಿಲೀಸ್ ಆದ ಟೀಸರ್ ಪ್ರಕಾರ ಈ ಸಿನಿಮಾ ತುಂಬಾನೇ ದೊಡ್ಡ ಕ್ಯಾನ್ವಾಸ್ನಲ್ಲಿರುತ್ತೆ ಅನ್ನೋದು ಪಕ್ಕಾ. ಮಹೇಶ್ ಬಾಬು ಅವರ ಪಾತ್ರದ ಹೆಸರು ರುದ್ರ. ಕಥೆ ಒಂದೇ ಟೈಮ್ಲೈನ್ಗೆ ಸೀಮಿತವಾಗಿಲ್ಲ, ಬದಲಾಗಿ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ನಡೆಯುತ್ತೆ. ಹಾಗೇನೇ ಕಥೆ ಹಲವು ಪ್ರದೇಶಗಳಲ್ಲಿ ಸಾಗುತ್ತೆ, ಮತ್ತೆ ಇದರಲ್ಲಿ ಒಂದು ಭಕ್ತಿಯ ಆಯಾಮ ಕೂಡ ಇದೆ. ಹಾಗಾಗಿ ಇಲ್ಲಿ ನಾವು ಈ 2 ವಿಷಯಗಳನ್ನ ಒಟ್ಟಿಗೆ ಸೇರಿಸಿ ನೋಡ್ಬೇಕು. ಒಂದು ಕಡೆ ವಾರಣಾಸಿಯಂತಹ ಒಂದು ಎಪಿಕ್ ಸ್ಕೇಲ್ ಸಿನಿಮಾ, ಮತ್ತೊಂದು ಕಡೆ ಮಹೇಶ್ ಬಾಬು ಅವರಂತಹ ಅಸಾಧಾರಣ ಶಿಸ್ತಿರೋ ನಟ. ಇವೆರಡೂ ಆಕಸ್ಮಿಕವಾಗಿ ಸೇರಿಲ್ಲ. ಇಂತಹ ಒಂದು ದೊಡ್ಡ ಕನಸನ್ನ ರಿಯಲ್ ಆಗಿ ಮಾಡೋಕೆ ಅಷ್ಟೇ ಸ್ಟ್ರಾಂಗ್ ಆದ ಶಿಸ್ತಿನ ಅಡಿಪಾಯ ಬೇಕೇ ಬೇಕು. ಕೊನೆಯದಾಗಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ. ಒಬ್ಬ ನಟನ ಈ ರೇಂಜ್ನ ಶಿಸ್ತು ಮತ್ತು ಫೋಕಸ್ ಅವರು ಸ್ಕ್ರೀನ್ ಮೇಲೆ ಮಾಡ್ಲಿರುವ ರುದ್ರ ಅನ್ನೋ ಪಾತ್ರವನ್ನ ಹೇಗೆ ರೂಪಿಸಬಹುದು? ಆ ಪಾತ್ರದಲ್ಲಿ ಈ ಶಿಸ್ತಿನ ಒಂದು ರಿಫ್ಲೆಕ್ಷನ್ ನೋಡಕ್ ಸಿಗ್ಬಹುದಾ? ಏನಂತೀರಾ? ಅದನ್ನಂತೂ ಕಾದ್ ನೋಡ್ಲೇಬೇಕು.